ಹೆಲೋ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನನ್ನ ಲೈಫ್ನಲ್ಲಿ ನಾನು ಎಮೋಷ್ನಲಿ, ಫಿಸಿಕಲಿ, ಮೆಂಟಲಿ ಆರಾಮಾಗಿರಲಿಕ್ಕೆ, ಆರೋಗ್ಯವಾಗಿರಲಿಕ್ಕೆ ಸಹಾಯ ಆಗಿರುವಂಥ ಸಿಂಪಲ್ ಹ್ಯಾಬಿಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬಿಫೋರ್ ದ್ಯಾಟ್, ನಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸು ಅಥವಾ ದೊಡ್ಡ ಗೆಲುವು ಎಷ್ಟು ಮುಖ್ಯ ಆಗಿರುತ್ತೋ, ಸ್ಮಾಲ್ ವಿನ್ಸ್ ಕೂಡ ಅಷ್ಟೇ ಮುಖ್ಯ. ಫಾರ್ ಎಕ್ಸಾಂಪಲ್, ನಾವೆಲ್ಲರೂ ಏನು ಮಾಡ್ತೀವಿ, ಹೆಲ್ತ್ ವಿಷಯದಲ್ಲಿ ಬರೋದಾದರೆ ತಕ್ಷಣ ವೆಯ್ಟ್ ಲಾಸ್ ಆಗಬೇಕು, ರಿಲೇಷನ್ಶಿಪ್ ವಿಷಯಕ್ಕೆ ಬರೋದಾದರೆ ತಕ್ಷಣ ಲೈಫ್ ಪಾರ್ಟ್ನರ್ ಸಿಕ್ಕಿ ನಮ್ಮ ಲೈಫ್ ತುಂಬ ಚೆನ್ನಾಗಿ ಆಗೋಗ್ಬಿಡಬೇಕು, ಒಳ್ಳೆ ಜಾಬ್ ಸಿಗಬೇಕು, ಹೈ ಪ್ಯಾಕೇಜ್ ಇರುವಂಥ ಒಳ್ಳೆಯ ಜಾಬ್, ಹೈ ಪೇಯಿಂಗ್ ಕಂಪ್ನಿಯಲ್ಲಿ ಜಾಬ್ ಸಿಗಬೇಕು. ಅಥವಾ ಮನಿ ವಿಷಯಕ್ಕೆ ಬಂದರೆ ತಿಂಗಳಿಗೆ ಇಷ್ಟೊಂದು ದೊಡ್ಡ ಅಮೌಂಟ್ ಏನಿದೆ ಇಷ್ಟನ್ನು ಮ್ಯಾನಿಫೆಸ್ಟ್ ಮಾಡಬೇಕು, ಇಷ್ಟು ಅರ್ನ್ ಮಾಡಬೇಕು ಅಂತ. ಸೊ ಆಸೆ ಇರುತ್ತೆ ನಮಗೆ. ಲಾಜಿಕಲಿ ದೊಡ್ಡ ಯಶಸ್ಸಿನ ಹಿಂದೆ, ಆಯಿತಾ, ದೊಡ್ಡ ದೊಡ್ಡ ಡಿಸೈರ್ ಹಿಂದೆ ಓಡ್ತಾ ಇರ್ತೀವಿ. ಆದರೆ ಬಿಟ್ವೀನ್ ಏನಾಗುತ್ತೆ, ಸಾಕಪ್ಪ ಇದು ಆಗಲ್ಲ ನನ್ನ ಕೈಯಲ್ಲಿ ಅಂತ ಸುಸ್ತಾಗೋಗ್ಬಿಡ್ತೀವಿ. ಯಾಕೆ? ಸೊ ಯಾವುದೇ ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ಸಲ್ಲೂ ಅಷ್ಟೇ, ಹೋಗ್ತಾ ಇರ್ತೀವಿ, ಓಡ್ತಾ ಇರ್ತೀವಿ, ಅದು ಮಾಡ್ತಾ ಇರ್ತೀವಿ, ಇದು ಮಾಡ್ತಾ ಇರ್ತೀವಿ, ವರ್ಕ್ ಕೂಡ ಮಾಡ್ತಾ ಇರ್ತೀವಿ, ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಎಲ್ಲ ಮಾಡ್ತಾಯಿದ್ರು ಕೂಡ ಒಂದು ಕ್ಷಣ ನಮಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನಿಸುತ್ತೆ, ಸಾಕು ಇದು ಸುಸ್ತಾಗೋಗಿದೆ, ನನಗೆ ಇವೆಲ್ಲ ವರ್ಕ್ ಆಗಲ್ಲ, ನನಗಾಗಲ್ಲ ಅನ್ನೋ ಹಂತಕ್ಕೆ ಬಂದುಬಿಡ್ತೀವಿ. ಹೌದಾ? ಯಾಕಂದರೆ ನಾವು ದೊಡ್ಡ ಯಶಸ್ಸಿನ ಹಿಂದೆ ಓಡ್ತಾ ಇರ್ತೀವಿ. ಆದರೆ ಸ್ಮಾಲ್ ವಿನ್ಸ್, ಚಿಕ್ಕ ಚಿಕ್ಕ ಯಶಸ್ಸು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ವೆಯ್ಟ್ ಲಾಸ್ ಆಗೋದು ನಿಮ್ಮ ಗುರಿ ಇದೆ ಅಂತ ತಿಳ್ಕೊಳ್ಳಿ. ಸೊ ನೀವು ವೆಯ್ಟ್ ಲಾಸ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಆಯಿತು, ಎಫರ್ಮೇಷನ್ ಹೇಳ್ತೀರಾ, ಆಮೇಲೆ ವಿಜುವಲೈಸ್ ಮಾಡ್ಕೊಳ್ತೀರಾ, ಎಲ್ಲ ಸರಿ. ಆಮೇಲೆ ಏನು ಮಾಡ್ತೀರಾ, ನಾಳೆಯಿಂದ ಒಂದು 50 ಪುಷಪ್ಸ್ ಮಾಡಬೇಕು ಅಂತ ಹೋಗ್ತೀರಾ. ಫಸ್ಟ್ ಡೇ ಮಾಡ್ತೀರಾ, ಸೊ ಕಂಪ್ಲೀಟಾಗಿ ಜೋಶಲ್ಲಿ. ಸೆಕೆಂಡ್ ಡೇ ಮಾಡ್ತೀರಾ, ಕೈಕಾಲು ತುಂಬ ನೋವಾಗಿರುತ್ತೆ, ಬಟ್ ಸ್ಟಿಲ್ ಸೆಕೆಂಡ್ ಡೇನೂ ಕಂಟಿನ್ಯೂ ಮಾಡ್ತೀರಾ. ಥರ್ಡ್ ಡೇ ತುಂಬ 50 ಪುಷಪ್ಸ್ ಸಡನ್ನಾಗಿ ಮಾಡಬೇಕು, ಸಡನ್ನಾಗಿ ವೆಯ್ಟ್ ಲಾಸ್ ಆಗಬೇಕು, ಬಿಗ್ ವಿನ್ ಸಡನ್ನಾಗಿ ಸಿಗಬೇಕು ಅಂತ ಮತ್ತೆ ಮಾಡ್ತೀರಾ. ಫೋರ್ತ್ ಡೇಗೆ ಸಾಕು, ಇದು ಇನ್ನು ನನ್ನ ಕೈಯಲ್ಲಿ ಆಗಲ್ಲ ಅಂತ ಬಾಡಿ ತುಂಬ ಪೇನ್ ಆಗ್ತಿರುತ್ತೆ. ಆ್ಯಂಡ್ ನಿಮಗೆ ಮೋಟಿವೇಶನ್ನು ಸಿಗ್ತಾ ಇರಲ್ಲ, ಸೊ ಇನ್ಸ್ಪಿರೇಷನು ಸಿಗ್ತಾ ಇರಲ್ಲ. ನೀವೇನು ಮಾಡ್ತೀರಾ, ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ತೀರಾ. ಆಗ ನಿಮ್ಮ ಇನ್ನರ್ ಡೈಲಾಗ್ ಏನಿರುತ್ತೆ, ನನ್ನ ಕೈಯಿಂದ ಇವೆಲ್ಲ ಆಗಲ್ಲ, ವೆಯ್ಟ್ ಲಾಸ್ ನನ್ನ ಕನಸು ಅಷ್ಟೇ, ನಾನು ಎಷ್ಟೇ ಟ್ರೈ ಮಾಡಿದರೂ ವ್ಯರ್ಥ, ಸೊ ಎಲ್ಲ ವೇಸ್ಟು ಅಂತ ನಿಮಗೆ ನೀವು ಹೇಳ್ತಾ ಇರ್ತೀರ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂಡ ಅದೇ ಬಿಲೀಫ್ ಸಿಸ್ಟಮ್ ಹೋಗಿ ಕೂರ್ತಾ ಇರುತ್ತೆ. ಮೇಜರ್ ಆಗಿ ಬ್ರೇನ್ ಏನು ಮಾಡುತ್ತೆ, ಗಿವ್ ಅಪ್ ಮಾಡಿಬಿಡುತ್ತೆ. ಸೊ ಸಾಕು ಬಿಡು, ಇನ್ನು ವೆಯ್ಟ್ ಲಾಸ್ ಇರಲಿ, ಎಕ್ಸಸೈಸ್ ಇರಲಿ, ಬೇಡವೇ ಬೇಡ, ಎಕ್ಸಸೈಸ್ ಮಾಡೋ ಟೈಮಿಗೆ ಲೇಸಿಯಾಗಿರ್ತೀನಿ ನಾನು, ಎಕ್ಸಸೈಸ್ ಹತ್ರ ಅಥವಾ ವೆಯ್ಟ್ ಲಾಸ್ ಬಗ್ಗೆ ಏನೇ ಆ್ಯಕ್ಷನ್ ತೊಗೊಂಡ್ರೂ ಕೂಡ ನಾನಂತೂ ಸಹಾಯ ಮಾಡಲ್ಲ ಅಂತ ಬ್ರೇನ್ ಗಿವ್ ಅಪ್ ಮಾಡಿಬಿಡುತ್ತೆ. ಯಾಕೆ? ಬ್ರೇನ್ಗೆ ರಿವಾರ್ಡ್ ಬೇಕು. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ಒಂದು ಚಿಕ್ಕ ನಾಯಿ ಸಾಕಿದ್ದೀರಾ ಅಂತ ತಿಳ್ಕೊಳ್ಳಿ, ನಾಯಿ ಮರಿ ಇದೆ, ಅಥವಾ ಯಾವುದೋ ಒಂದು ಪೆಟ್ ಇದೆ ಅಂತ ತಿಳ್ಕೊಳ್ಳಿ. ಸಿಟ್, ಸ್ಟ್ಯಾಂಡ್ ಅಂತ ಹೇಳಿ ನೀವು ಆರ್ಡರ್ ಕೊಡ್ತೀರಾ ಅಲ್ವಾ, ಕಮಾಂಡ್ ಕೊಡ್ತೀರಾ ನಿಮ್ಮ ಮನೆಯಲ್ಲಿ ಸಾಕಿದಂಥ ಪೆಟ್ಸಿಗೆ. ಅವಾಗ ಏನು ಮಾಡುತ್ತೆ, ನಾವು ಹೇಳಿದ ಮಾತು ಕೇಳಿದ ತಕ್ಷಣ ನೀವು ಆ ಪೆಟ್ಟಿಗೆ ಏನು ಮಾಡ್ತೀರಾ, ನಾಯಿ ಮರಿ ಇರಲಿ, ಬೆಕ್ಕಿನ ಮರಿ ಇರಲಿ, ಸೊ ಏನು ಮಾಡ್ತೀರಾ, ಅದಕ್ಕೆ ಟ್ರೀಟ್ ಕೊಡ್ತೀರಾ. ಹೌದಾ? ಎಕ್ಸಾಕ್ಟ್ಲಿ ಸೇಮ್ ವೇ ನಮ್ಮ ಬ್ರೇನ್ಗೂ ಕೂಡ ಅಷ್ಟೇ. ನಾನು ಈ ಕೆಲಸ ಮಾಡ್ತೀನಿ, ನನಗೆ ರಿವಾರ್ಡ್ ಬೇಕು. ಸೊ ಬ್ರೇನ್ಗೆ ರಿವಾರ್ಡ್ ಅಂದರೆ, ಬಹುಮಾನ ಏನು ಅಂತ ಅಂದರೆ ಕೆಮಿಕಲ್ಸ್, ಫೀಲ್ ಗುಡ್ ಕೆಮಿಕಲ್ಸ್. ಸೊ ಡೋಪಮಿನ್, ಫೀಲ್ ಗುಡ್ ಕೆಮಿಕಲ್ ಅಂದ ತಕ್ಷಣ ನೆನಪಾಗೋದು ರಿವಾರ್ಡ್ ಕೆಮಿಕಲ್ ಡೋಪಮಿನ್. ಆಯಿತಾ? ಸೊ ಈಗ ಏನಾಗುತ್ತೆ, ನೀವು ಕಂಟಿನ್ಯೂಸ್ ಆಗಿ ದೊಡ್ಡ ಗುರಿ ಇದೆ ನಿಮಗೆ, ಒಂದು 10 kg ಸಡನ್ನಾಗಿ ಕಮ್ಮಿ ಮಾಡಬೇಕು, ನಾಳೆಯಿಂದ 50 ಪುಷಪ್ಸ್ ಮಾಡ್ತೀನಿ ಅಂತ ದೊಡ್ಡ ಗುರಿ ಹಿಂದೆ ಓಡ್ತಾ ಇರ್ತೀರ. ಬಟ್ ಡೈಲಿ ನಿಮಗೆ ವಿನ್ನೇ ಸಿಗ್ತಾ ಇರಲ್ಲ, ಬ್ರೇನ್ ಕೆಲಸ ಮಾಡಿದರೂ ಕೂಡ ಅದಕ್ಕೆ ರಿವಾರ್ಡೇ ಸಿಗ್ತಾ ಇರಲ್ಲ. ಅಂದ ಮೇಲೆ ದೊಡ್ಡ ದೊಡ್ಡ ಟಾಸ್ಕನ್ನು ನಾನು ಮಾಡಲ್ಲ, ಐ ಗಿವ್ ಅಪ್ ಅಂತ ಹೇಳಿ ಬ್ರೇನ್ ಗಿವ್ ಅಪ್ ಮಾಡುತ್ತೆ, ಸಾಕು ನನ್ನಿಂದ ಆಗಲ್ಲ ಅಂತ. ವೆಯ್ಟ್ ಲಾಸ್ ಒಂದು ಎಕ್ಸಾಂಪಲ್ ಅಷ್ಟೇ. ಸೊ ಇದು ಎಲ್ಲ ಏರಿಯಾಕ್ಕೂ ಅಪ್ಲೈ ಆಗುತ್ತೆ. ಕರಿಯರ್ ವೈಸ್ ಇರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ ವೈಸ್ ಕೂಡ ಅಷ್ಟೇ. ಸಡನ್ನಾಗಿ ಓವರ್ ನೈಟ್, ಈಗ ಮನಿ ವಿಷಯಕ್ಕೂ ತೊಗೊಳ್ಳೋದಾದರೆ, ಓವರ್ ನೈಟ್ ನನ್ನ ಲೈಫ್ ಚೇಂಜ್ ಆಗಿಬಿಡಬೇಕು ಅಂತ ದೊಡ್ಡ ಗುರಿ ಹಿಂದೆ ಓಡ್ತಾ ಇರಬೇಕಾದ್ರೆ ಬ್ರೇನ್ ಏನು ಮಾಡುತ್ತೆ, ಅರೆ ನಾನು ಇಷ್ಟು ಕೆಲಸ ಮಾಡ್ತಾಯಿದ್ರು ನನಗೇನು ಬಹುಮಾನನೇ ಸಿಗ್ತಾ ಇಲ್ಲ ಅಂತ, ಸೊ ಸುಸ್ತಾಗ್ಬಿಡುತ್ತೆ, ರಿವಾರ್ಡೇ ಸಿಗ್ತಾ ಇಲ್ಲ ಅಂತ ಸುಮ್ಮನಾಗ್ಬಿಡುತ್ತೆ. ರಿವಾರ್ಡ್, ಬ್ರೇನ್ನ ರಿವಾರ್ಡ್ ಡೋಪಮಿನ್. ಸೊ ಸರಿ, ಈಗ ಹಾಗಾದರೆ
ಈ ಸ್ಮಾಲ್ ವಿನ್ ಅಂತ ಅಂದರೆ ಏನು? ಪ್ರತಿನಿತ್ಯ ಈಗ ಜೀವನ ಅಂತ ಅಂದರೆ ಒಂದು ದಿನದಲ್ಲೇ ಆಗುವಂಥದ್ದಲ್ಲ. ಈಗ ದೊಡ್ಡ ಯಶಸ್ಸು ಸಿಗಬೇಕಾದ್ರೆ ಪ್ರತಿನಿತ್ಯ ನೀವು ಏನು ಮಾಡ್ತಾ ಇದ್ದೀರಾ, ಎಷ್ಟು ಖುಷಿಯಾಗಿದ್ದೀರಾ, ಅಥವಾ ಎಷ್ಟು ನಿಮ್ಮ ಮೈಂಡ್ಸೆಟ್ ಕಾಮ್ ಆಗಿದೆ, ನೀವು ಎಷ್ಟು ಆ ವಿನ್ನಿಂಗ್ ಸ್ಟ್ರೀಕ್ನ ಮೇಂಟೈನ್ ಮಾಡಿದ್ದೀರಾ, ಆಯಿತಾ? ಚಿಕ್ಕ ಚಿಕ್ಕ ವಿಷಯದಲ್ಲಿ ನೀವು ಎಷ್ಟು ಪ್ರಯತ್ನ ನಿಮ್ಮದು ಎಷ್ಟು ಸರಾಗವಾಗಿ ನಡೀತಾ ಇದೆ, ಎಷ್ಟು ಕಾಮಾಗಿ ನಡೀತಾ ಇದೆ, ಎಷ್ಟು ಪಾಸಿಟಿವ್ ಆಗಿ ನಡೀತಾ ಇದೆ, ಎಲ್ಲವೂ ಮ್ಯಾಟರ್ ಆಗುತ್ತೆ. ಹಾಗಾದರೆ ನಮ್ಮ ಬ್ರೈನ್ನಲ್ಲಿ ಒಳ್ಳೆಯ ಕೆಮಿಕಲ್ನ ಪ್ರೊಡ್ಯೂಸ್ ಮಾಡಿ ನಮ್ಮ ಬ್ರೈನ್ ನಮ್ಮ ಫಿಸಿಕಲ್ ಹೆಲ್ತ್ ಇರಲಿ, ಮೆಂಟಲ್ ಹೆಲ್ತ್ ಇರಲಿ, ಇಮೋಷ್ನಲ್ ಹೆಲ್ತ್ ಇರಲಿ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಸ್ಪೀಡ್ನ ಜಾಸ್ತಿ ಮಾಡೋ ಥರ ಮಾಡುವಂಥ ಸಿಂಪಲ್ ಲೈಫ್ ಸ್ಟೈಲ್ ಚೇಂಜ್ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ TV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಗಾದರೆ ನಿಮ್ಮ ಲೈಫ್ನಲ್ಲಿ ಅದ್ಭುತ ಚೇಂಜಸ್ನ ತರುವಂತಹ ಸಿಂಪಲ್ ಹ್ಯಾಬಿಟ್ ಯಾವುದು ಅಂದರೆ, ಬೆಳಿಗ್ಗೆ ಬೇಗ ಎದ್ದು ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡುವಂಥದ್ದು. ಹೌದು, ಸೊ ಪರ್ಸ್ನಲಿ ನನಗೆ ಬೆಳಗ್ಗೆ ಬೇಗ ಏಳೋದು ಅಥವಾ ಬೆಳಗ್ಗೆ ಬೇಗ ಎದ್ದು ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದು, ಆ ಐಡಿಯಾ ನನಗೆ ಅಷ್ಟು ಮೊದಲು ಇಷ್ಟ ಆಗ್ತಾ ಇರಲಿಲ್ಲ. ಬಿಕಾಸ್ ನನಗೆ ಬೆಳಗ್ಗೆ ಏಳೋದು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಸೊ ಐ ವಾಸ್ ನಾಟ್ ಫ್ಯಾನ್ ಆಫ್ ಗೆಟಿಂಗ್ ಅಪ್ ಅರ್ಲಿ, ಆಯಿತಾ? ಬೆಳಗ್ಗೆ ಬೇಗ ಏಳೋದು ನಂಗೆ ಒಂಚೂರು ಇಷ್ಟ ಇರ್ತಾ ಇರಲಿಲ್ಲ. ಆದರೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಸ್ಟ್ರೆಸ್ ಜಾಸ್ತಿ ಆದಾಗ, ಇಮೋಷ್ನಲ್ ಹೆಲ್ತ್ ಹಾಳಾದಾಗ, ಎಲ್ಲೋ ಒಂದು ಕಡೆ ಸ್ಟೆಬಿಲಿಟಿ, ಆಯಿತಾ, ಇಮೋಷ್ನಲ್ ಹೆಲ್ತ್ನ ಸ್ಟೆಬಿಲಿಟಿ ಕಳ್ಕೊಳ್ತಾ ಇರಬೇಕಾದ್ರೆ, ಸೊ ನಾನು ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಹೇಗೆ ಸ್ಟ್ರೆಸ್ ಸೈಕಲಿಂದ ಹೊರಗೆ ಬರೋದು ಅಥವಾ ಹೇಗೆ ನಾನು ಪೀಸ್ ಆಫ್ ಮೈಂಡ್ನ ಮೇಂಟೈನ್ ಮಾಡ್ಬೋದು, ಸ್ಟೆಬಿಲಿಟಿನ ಮೇಂಟೈನ್ ಮಾಡ್ಬೋದು ಅಂತ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನ್ಯೂರೋ ಸೈಂಟಿಸ್ಟ್ ಇರಲಿ, ಡಾಕ್ಟರ್ಸ್ ಇರಲಿ, ಹೇಳಿದಂಥ ಒಂದೇ ಒಂದು ಮಾತಂತ ಅಂದರೆ, ನಿಮ್ಗೆ ಎಷ್ಟೇ ಸ್ಟ್ರೆಸ್ ಕಾಡ್ತಾ ಇರಲಿ, ಆ್ಯಂಗ್ಸೈಟಿ ಕಾಡ್ತಾ ಇರಲಿ, ಚಿಂತೆ ಕಾಡ್ತಾ ಇರಲಿ, ನೀವು ಒಂದು ಲೈಫ್ ಸ್ಟೈಲ್ ಚೇಂಜ್, ನೀವು ಏನೀಗ ದಿನನಿತ್ಯ ಹೆಂಗಿದ್ದೀರಾ ಅದರಲ್ಲಿ ಯಾವುದಾದ್ರೂ ಒಂದು ಸಿಂಪಲ್ ಚೇಂಜ್ ಮಾಡಿದರೂ ಆಯಿತು, ನಿಮ್ಮ ಬ್ರೈನ್ನ ಪ್ಯಾಟರ್ನ್ ಏನಿದೆ, ನಿಮ್ಮ ಥಾಟ್ ಪ್ಯಾಟರ್ನ್ ಏನಿದೆ ಅದು ಬ್ರೇಕ್ ಆಗುತ್ತೆ ಅಂತ. ಸೊ ನನ್ನ ಲೈಫ್ ಸ್ಟೈಲ್ ನೋಡಿದಾಗ ನಾನು ಎಲ್ಲ ಮೈಂಡ್ಫುಲ್ನೆಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದರೂ ಕೂಡ, ಸೊ ಒಂದು ಏನಿತ್ತು ಅಂತ ಅಂದರೆ, ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ, ಆಯಿತಾ? ಸೊ ಬೆಳಗ್ಗೆ ಮೆಡಿಟೇಷನ್ ಮಾಡಿದರೆ ನಾನು ಕೆಲವೊಂದು ಸಲ ಎಕ್ಸಸೈಸ್ ಸ್ಕಿಪ್ ಮಾಡಬೇಕಾಗಿರ್ತಿತ್ತು. ಫಿಸಿಕಲ್ ಎಕ್ಸಸೈಸ್ ಇದ್ದರೆ ಇನ್ನೊಂದು ಸಲ ಚಕ್ರ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗೆ ಸ್ಕಿಪ್ ಆಗಿ ಹೋಗ್ತಿತ್ತು, ಟೈಮ್ ಸಿಗ್ತಾ ಇರಲಿಲ್ಲ ನನಗೆ. ಸೊ ನನ್ನ ಲೈಫ್ ಸ್ಟೈಲಲ್ಲಿ ನಾನು ಮಾಡ್ಕೊಳ್ಬಹುದಾದಂತಹ ಸಿಂಪಲ್ ಚೇಂಜ್ ಯಾವುದಾಗಿತ್ತು ಅಂತಂದರೆ, ಬೆಳಗ್ಗೆ ಬೇಗ ಏಳೋದು. ಸೊ ಆ ಸಿಂಪಲ್ ಹ್ಯಾಬಿಟ್ಟಿಂದ ಏನಾಯಿತು, ನನಗೆ ಆ್ಯಕ್ಚುಲಿ ಬೆಳಗ್ಗೆ ಬೇಗ ಹೇಳೋದು ಕಷ್ಟ ಆಗ್ತಿತ್ತು. NLPಯ ಸಹಾಯದಿಂದ, ಆಯಿತಾ, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಸಹಾಯದಿಂದ ವಿದೌಟ್ ಅಲಾರ್ಮ್ ಬೆಳಗ್ಗೆ ಬೇಗ ಏಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಸೊ ಬೇಕಾದರೆ ಈಗ 4 o'clock ಅಲಾರ್ಮ್ ಇಟ್ಟರೆ, ಅಲಾರ್ಮ್ ಆಗೋಗಿಂತ ಮುಂಚೆ 5 ನಿಮಿಷ ಮುಂಚೆನೇ NLP ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಸಹಾಯದಿಂದ ಬೆಳಗ್ಗೆ ಏಳಲಿಕ್ಕಾಯಿತು ನನಗೆ. ಸರಿ, ಸೊ ಎದ್ದ ತಕ್ಷಣ ಏನಾಯಿತು, ಮೆಡಿಟೇಷನ್ ಇರಲಿ, ಚಕ್ರ ಪ್ರಾಕ್ಟೀಸಸ್ ಇರಲಿ, ಅಥವಾ ಏನೆಲ್ಲ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸಸ್, ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸಸ್ ಎಲ್ಲ ಸರಾಗವಾಗಿ ಆಗ್ತಾ ಹೋಯಿತು. ಸೊ ನನ್ನ ಮೆಂಟಲ್ ಹೆಲ್ತ್ ಇರಲಿ, ನನ್ನ ಫಿಸಿಕಲ್ ಹೆಲ್ತ್ ಇರಲಿ, ಇಮೋಷ್ನಲ್ ಹೆಲ್ತ್ ಇರಲಿ, ಎಲ್ಲವೂ ಇಂಪ್ರೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಜಸ್ಟ್ ಒಂದು ಸಿಂಪಲ್ ಹ್ಯಾಬಿಟ್, ಬೆಳಗ್ಗೆ ಸ್ವಲ್ಪ ಬೇಗ ಏಳೋದ್ರಿಂದ. ಸೊ ಇದೇನಾಯಿತು, ನನ್ನ ಮನಸ್ಸಿಗೆ ಒಂದು ರೀತಿ ಪೀಸ್ ಆಫ್ ಮೈಂಡ್ ಏನಿದೆ, ಮನಃಶಾಂತಿ ಎಲ್ಲೋ ಒಂದು ಕಡೆ ಈ ಒಂದು ಸಿಂಪಲ್ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ನಂಗೆ ಸಿಗ್ತಾ ಹೋಯಿತು. ಸೊ ಹೇಗೆ ನಾನು ಬೆಳಗ್ಗೆ ಬೇಗ ಏಳೋದು ನಂಗೆ ಇಷ್ಟ ಆಗ್ತಾ ಇರಲಿಲ್ವೋ, ಎವ್ರಿ ನೈಟ್ ಯಾವಾಗ ಬೇಗ ಬೆಳಗ್ಗೆ ಆಗುತ್ತೆ, ಯಾವಾಗ ನಾನು ಮೆಡಿಟೇಷನ್ ಇರಲಿ, ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋ ಫೀಲಿಂಗ್ ಬರ್ತಾ ಹೋಯಿತು. ಐ ಗಾಟ್ ಅಡಿಕ್ಟೆಡ್, ಆಯಿತಾ, ಬೆಳಗ್ಗೆ ಬೇಗ ಏಳೋದಕ್ಕೆ ಅಡಿಕ್ಟ್ ಆಗ್ತಾ ಹೋದೆ. ಸೊ ಇದು ನನಗೆ ಬಹಳಷ್ಟು ವೇಸಲ್ಲಿ ಹೆಲ್ಪ್ ಮಾಡಿದೆ ಆ್ಯಂಡ್ ಮ್ಯಾನಿಫೆಸ್ಟೇಷನ್ಗೆ ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ನಂಗೆ ಹೆಲ್ಪ್ ಮಾಡಿದೆ. ಸರಿ, ಯಾಕೆ ಈ ಬೆಳಗಿನ ಟೈಮ್, ಈ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನೀವು ಯಾಕೆ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಬೇಕು ಅಂತಾರೆ ಅಂದರೆ, ಸೊ ಏನು ಬೆನಿಫಿಟ್ಸ್ ಆದರೂ ಏನಿದೆ? ಫಸ್ಟ್ ಆಫ್ ಆಲ್, ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ರಿದಮ್ ಪ್ರಕಾರ ಆಗ್ತಾ ಹೋಗುತ್ತೆ, ಹೌದಾ? ಈಗ ಸನ್ರೈಸ್ ಆಗೋಗಿಂತ ಮುಂಚೆನೇ ಏನಾಗುತ್ತೆ, ಹಕ್ಕಿಗಳು ಚಿಲಿಪಿಲಿ ಸೌಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಆಯಾ ಟೈಮಿಗೆ ಪ್ರಕೃತಿಯಲ್ಲಿ ಆಯಾ ಕೆಲಸಗಳು ಆಗ್ತಾ ಹೋಗುತ್ತೆ, ಓಕೆನಾ? ಸೇಮ್ ವೇ ಈ ಬ್ರಹ್ಮ ಮುಹೂರ್ತ ಏನಿರುತ್ತೆ, ಸೊ ಒಂದು 3:30 5 ಗಂಟೆ ತನಕ, ಸೊ ಈ ಬ್ರಹ್ಮ ಮುಹೂರ್ತ ಏನಿದೆ, ಆ ಟೈಮಲ್ಲಿ ನೀವು ಎದ್ದಾಗ ಹೇಳ್ತಾರೆ,
ಯೂನಿವರ್ಸ್ ನಮಗೆ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇರುತ್ತಂತೆ. ಯೂನಿವರ್ಸ್ ಈ ಸಿಗ್ನಲ್ಸ್ ಥ್ರೂ ಇರ್ಬೋದು, ಇಂಟ್ಯೂಷನ್ ಥ್ರೂ ಇರ್ಬೋದು, ಐಡಿಯಾಸ್ ಥ್ರೂ ಇರ್ಬೋದು, ನಿಮ್ಮ ಹತ್ರ ಮಾತಾಡಲಿಕ್ಕೆ, ಕಮ್ಯುನಿಕೇಟ್ ಮಾಡಲಿಕ್ಕೆ ಒಂದು ಶೆಡ್ಯೂಲ್ ರೆಡಿ ಮಾಡಿರುತ್ತಂತೆ. ಒಂದು ಮೀಟಿಂಗ್, ಈಗ ನಾವು ಯಾರ ಹತ್ರ ಅದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿರ್ತೀವಲ್ಲ, ಸೊ ಆ ಥರ ಕ್ಲಿಯರ್ ಆಗಿ ಮೆಸೇಜಸ್ನ ತಲುಪಿಸ್ಲಿಕ್ಕೆ, ಹೆಲ್ಪ್ ಮಾಡಲಿಕ್ಕೆ, ಹೀಲ್ ಮಾಡಲಿಕ್ಕೆ ರೆಡಿ ಇರುತ್ತಂತೆ ಸೊ ಈ ಬ್ರಹ್ಮ ಮುಹೂರ್ತದಲ್ಲಿ. ಸೊ ಇನ್ನೊಂದು ಬೆನಿಫಿಟ್ ಏನು ಅಂತಂದರೆ ಆ ಟೈಮ್ ತುಂಬ ಶಾಂತವಾಗಿರುತ್ತೆ. ಹೌದಾ? ಪ್ರಶಾಂತತೆಗೆ, ಸೈಲೆನ್ಸಿಗೆ ತುಂಬ ಪವರ್ ಇದೆ. ಸೊ ನಿಮ್ಮ ಬ್ರೇನ್ ಕೂಡ ಅಷ್ಟೇ ಯಾವುದೇ ರೀತಿ ನಿಮಗೆ ಏನಂತಾರೆ ಕಷ್ಟ ಕೊಡಲ್ಲ. ಸೊ ನೀವು ಮೆಡಿಟೇಷನ್ ಮಾಡಬೇಕಾದ್ರೂ ಪ್ರಶಾಂತವಾಗಿರುತ್ತೆ, ಎಲ್ಲೂ ಕೂಡ ಡೈವರ್ಷನ್ನಿಗೆ ಅವಕಾಶ ಇರಲ್ಲ. ಆ್ಯಂಡ್ ಆಲ್ಸೋ ಮೆಡಿಟೇಷನ್, ಆ ಟೈಮಲ್ಲಿ ನೀವು ಶಾಂತವಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಬ್ರೇನ್ನಲ್ಲಿ ಅಮೇಝಿಂಗ್ ಆದ ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಡೋಪಮಿನ್ ಅನ್ನೋ ಕೆಮಿಕಲ್ ಏನಿದೆ ನಮ್ಮ ಬ್ರೇನ್ನಲ್ಲಿ ಮೆಡಿಟೇಷನ್ ಮಾಡ್ತಾ ಇರಬೇಕಾದ್ರೆ ಪ್ರೊಡ್ಯೂಸ್ ಆಗುವಂಥ ಡೋಪಮಿನ್ ಕೆಮಿಕಲ್ ಆ್ಯಂಟಿ ಡಿಪ್ರೆಸೆಂಟ್ ಆಗಿ ವರ್ಕ್ ಆಗುತ್ತೆ. ಸೆರೋಟೋನಿನ್ ಏನಿದೆ ಇದು ನಿಮ್ಮ ಸೆಲ್ಫ್ ಎಸ್ಟೀಮ್ಗೆ ರಿಲೇಟೆಡ್ ಆಗಿರುತ್ತೆ. ಆಕ್ಸಿಟೋಸಿನ್ ಪ್ಲೆಷರ್ ಕೆಮಿಕಲ್ ಆ್ಯಂಡ್ ಒಪಿಯೇಟ್ಸ್ ಏನಿರುತ್ತೆ ಇದು ಬಾಡಿಯ ನ್ಯಾಚುರಲ್ ಪೇನ್ ಕಿಲ್ಲರ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಆಲ್ಸೋ ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಹೇಗೆ ಅಂತ ಅಂದರೆ ನೀವು ಶಾಂತವಾಗಿದ್ದಾಗ, ಕ್ಲಿಯರ್ ಮೈಂಡೆಡ್ ಆಗಿದ್ದಾಗ ನಿಮ್ಮ ಇಂಟ್ಯೂಷನ್ ಪವರ್ ಸ್ಟ್ರಾಂಗ್ ಆಗಿರುತ್ತೆ. ಇಂಟ್ಯೂಷನ್ ಗೈಡೆನ್ಸ್ ಏನಿದೆ, ನಿಮ್ಮ ಒಳಗಡೆ ಇರುವಂತಹ ಡಿವೈನ್ ಎನರ್ಜಿ ನಿಮಗೆ ಇಂಟ್ಯೂಷನ್ ರೂಪದಲ್ಲಿ ನಿಮ್ಮನ್ನು ಕನೆಕ್ಟ್ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಆ ಕನೆಕ್ಷನ್, ಸ್ಟ್ರಾಂಗ್ ಕನೆಕ್ಷನ್, ನಿಮಗೂ ಯೂನಿವರ್ಸಿಗೂ ಸ್ಟ್ರಾಂಗ್ ಆದ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಜೊತೆಗೆ ನೀವು ಕ್ಲಿಯರ್ ಫೋಕಸ್ಡ್ ಆಗಿರ್ತೀರ. ಇದೇ ಟೈಮಲ್ಲಿ ನೀವು ವಿಜುವಲೈಸ್ ಮಾಡಿದಾಗ ಇನ್ನೂ ಅದರ ಪವರ್ ಜಾಸ್ತಿ. ಫಿಸಿಕಲಿ ಕೂಡ ಅಷ್ಟೇ, ಆ ಟೈಮಲ್ಲಿ ನೀವು ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡೋದ್ರಿಂದ ಆಯುರ್ವೇದದ ಪ್ರಕಾರ ಆ ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತದ ಟೈಮಲ್ಲಿ ನಮ್ಮ ಬಾಡಿ ಟಾಕ್ಸಿನ್ಸ್ನ ಹೊರಗೆ ಹಾಕ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಮೆಟಬಾಲಿಸಮ್ ರೇಟ್ ಕೂಡ ಹೈ ಆಗುತ್ತೆ. ಸೊ ಇದಿಷ್ಟು ಬೆನಿಫಿಟ್ಸ್ನ ಕೊಡೋದ್ರ ಜೊತೆಗೆ ಎಲ್ಲೋ ಒಂದು ಕಡೆ ನಿಮ್ಮ ಬ್ರೇನ್ಗೆ ರೆಗ್ಯುಲರ್ ಬೇಸಿಸ್ ಆಗಿ ಒಂದು ಡಿಸಿಪ್ಲಿನ್ ಅಂತೂ ಸಿಗುತ್ತೆ. ಜೊತೆಗೆ ರಿವಾರ್ಡ್, ಈ ಸ್ಮಾಲ್ ವಿನ್ ಏನಿದೆ, ದಿನದ ಆರಂಭನೇ ನೀವು ಇಷ್ಟು ಪ್ರೊಡಕ್ಟಿವ್ ಆಗಿ ಒಂದು ವಿನ್ನಿಂಗ್ ಸ್ಟ್ರೀಕಿಂದ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದರೆ ಬ್ರೇನ್ಗೆ ಬೇಕಾಗಿರುವಂಥ ರಿವಾರ್ಡ್ ಅಥವಾ ಉಡುಗೊರೆ ಸಿಕ್ಬಿಡ್ತು. ಕೆಮಿಕಲ್ಸ್ ರೂಪದಲ್ಲಿ, ಡೋಪಮಿನ್ ಇರಲಿ, ಬೇರೆ ಎಲ್ಲ ಕೆಮಿಕಲ್ಸ್ ರೂಪದಲ್ಲಿ, ಫೀಲ್ ಗುಡ್ ಕೆಮಿಕಲ್ಸ್ ರೂಪದಲ್ಲಿ ಸಿಕ್ತು. ಈಗ ಬ್ರೇನ್ ಏನು ಮಾಡುತ್ತೆ, ನೀವು ಯಾವುದೇ ಕೆಲಸ ಮಾಡೋದಿದ್ರೂ ಒಳ್ಳೆ ಐಡಿಯಾ ಇರಲಿ, ಒಳ್ಳೆ ಗೈಡೆನ್ಸ್ ಇರಲಿ, ನಿಮಗೆ ಕೊಡ್ತಾ ಹೋಗುತ್ತೆ. ಆಲ್ಸೋ ಇವನ್ನೆಲ್ಲ ನೀವು ಯಾಕೆ ಮಾಡ್ತಾ ಇರ್ತೀರ? ನೀವು ಖುಷಿಯಾಗಿರಲಿಕ್ಕೆ. ಹೌದಾ? ಸೊ ನಿಮ್ಮನ್ನು ನೀವು ಪ್ರೀತಿಸ್ತೀರಾ ಅಂತ ಅಂದರೆ ನಿಮಗೋಸ್ಕರ ನೀವು ಟೈಮ್ ಇರಲಿ, ಎಫರ್ಟ್ ಇರಲಿ ಹಾಕ್ತೀರ. ಸೊ ಎವ್ರಿ ಡೇ ನೀವು ಬೆಳಗ್ಗೆ ಬೇಗ ಎದ್ದು ನಿಮ್ಮ ಮೇಲೆ ನಿಮ್ಗೆ ಟೈಮ್ ಇರಲಿ, ಎನರ್ಜಿ ಇರಲಿ, ದಿನದ ಸ್ಟಾರ್ಟಿಂಗಲ್ಲೇ ನೀವು ನಿಮಗೆ ಇಂಪಾರ್ಟೆನ್ಸ್ ಕೊಟ್ಟು ನಿಮ್ಮನ್ನು ಶಾಂತವಾಗಿ ಇರಿಸಿದ್ದೀರಾ ಅಂತ ಅಂದರೆ ಇಡೀ ದಿನ ಯಾವುದೇ ಸಿಚುವೇಶನ್ ಇರಲಿ ಅಥವಾ ಯಾರೇ ನಿಮಗೆ ಟ್ರಿಗರ್ ಮಾಡಲಿ, ಏನೇ ನಿಮಗೆ ಮಾತಾಡಿದರೂ ಕೂಡ ನೀವು ಸ್ಟೇಬಲ್ ಆಗಿರ್ತೀರ. ನೀವು ಕೂಡ ಬೆಳಿಗ್ಗೆ ಬೇಗ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮೊಟ್ಟಿಗೆ, ಯೂನಿವರ್ಸ್ ಒಟ್ಟಿಗೆ ಕನೆಕ್ಟ್ ಆಗಿ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸಸ್ ಇರಲಿ, ಮೆಡಿಟೇಷನ್ ಇರಲಿ, ಮೈಂಡ್ಫುಲ್ನೆಸ್ ಇರಲಿ ಅಥವಾ ಹೀಲಿಂಗ್ ಪ್ರಾಕ್ಟೀಸಸ್ನ ಮಾಡಬೇಕು ಅಂತ ಅಂದರೆ ನೀವು 4 AM ಕ್ಲಬ್ಗೆ ಜಾಯ್ನ್ ಆಗ್ಬೋದು. ಇದೇ ಸೋಮವಾರ ಜೂನ್ 2ರಿಂದ 7ನೇ ತಾರೀಕು ತನಕ 6 ದಿನಗಳ 4 AM ಕ್ಲಬ್ ಸೆಷನ್ ನಡೀತಾ ಇದೆ. ಇದು ಝೂಮ್ ಸೆಷನ್ ಆಗಿರುತ್ತೆ, ಆನ್ಲೈನ್ ವೆಬಿನಾರ್ ಇರುತ್ತೆ. ಸೊ ನಿಮಗೂ ಕೂಡ 4 AM ಕ್ಲಬ್ಗೆ ಜಾಯ್ನ್ ಆಗಬೇಕು, ಮೈಂಡ್ಫುಲ್ನೆಸ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಒಂದು ಸಿಂಪಲ್ ಹ್ಯಾಬಿಟಿಂದ ಎಂಟೈರ್ ಲೈಫ್ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇದ್ದರೆ ಖಂಡಿತವಾಗಿಯೂ ನೀವು ಜಾಯ್ನ್ ಆಗ್ಬೋದು. ಆ್ಯಂಡ್ ಸೀಟ್ಸ್ ಲಿಮಿಟೆಡ್ ಇರೋದ್ರಿಂದ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಳ್ಬೋದು. ಆ್ಯಂಡ್ ಈ 4 AM ಕ್ಲಬ್ಬಲ್ಲಿ ಏನೆಲ್ಲ ಇರುತ್ತೆ ಅಂತ ಅಂದರೆ ನಾವು ಮೆಡಿಟೇಷನ್ ಮಾಡಲಿಕ್ಕೆ ಕೂತಾಗ ಎಷ್ಟೋ ಸಲ ನಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ, ಹಳೇದೆಲ್ಲ ನೆನಪಾಗುತ್ತೆ, ಒಂದು ರೀತಿ ಬೇಜಾರು ಕಾಡುತ್ತೆ. ಆದರೆ 4 AM ಕ್ಲಬ್ಬಲ್ಲಿ ಏನಾಗಿರುತ್ತೆ ಅಂತ ಅಂದರೆ ನಿಮ್ಮ ಆರಾದಲ್ಲಿ ಸ್ಟೋರ್ ಆಗಿರುವಂತಹ ಎಲ್ಲ ನೆಗೆಟಿವಿಟಿ, ಪಾಸ್ಟ್ ಬ್ಯಾಗೇಜ್ ಏನು ಅವೆಲ್ಲವೂ ಹೀಲ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಜೊತೆಗೆ ನೀವು ಒಂದು ವಿಶೇಷವಾದ ಮೆಡಿಟೇಷನ್ನ ಕಲಿತೀರಾ. ಅದ್ರ ಜೊತೆಗೆ ಇನ್ನೂ ಪವರ್ಫುಲ್ ಆದ ಹೀಲಿಂಗ್ ಪ್ರಾಕ್ಟೀಸಸ್ ಜೊತೆಗೆ ಮ್ಯಾನಿಫೆಸ್ಟೇಷನ್. ಸೊ ಯಾವ ರೀತಿ ನಿಮ್ಮ ಕನಸನ್ನು ನೀವು ನನಸು ಮಾಡ್ಕೊಳ್ಬೋದು, ಮ್ಯಾನಿಫೆಸ್ಟೇಷನ್ ಟೂಲ್ಸ್ ಏನು ಅನ್ನೋದನ್ನು ಕಲಿತೀರಾ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತ ಜಾಯ್ನ್ ಆಗ್ಬೋದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.